ಸರ್ ಇದೇ ರಸ್ತೆ ಡಾಂಬರ್ ರೋಡಿಂದ ಒಂದು 1/4 ಕಿಲೋಮೀಟ್ರು ಆಗಲ್ಲ, ಒಂದು 200 ಮೀಟ್ರು ಡಾಂಬರ್ ರೋಡಿಂದ. ಆದರೆ ಇದು ಮೆಟ್ಲಿಂಗ್ ರೋಡೇ, ರೋಡು ಒಂದು ಚೇನ್ ರಸ್ತೆ ಇದೆ ನೋಡಿ. ಈಗ ಒಳಕ್ಕೆ ಹೋಗ್ತಿದ್ದೀನಿ ಈ ಲ್ಯಾಂಡ್ ಒಳಕ್ಕೆ. ಇದು ಲ್ಯಾಂಡ್ ಬಂದು 1 ಎಕರೆ 4 ಗುಂಟೆ ಜನರಲ್ ಪ್ರಾಪರ್ಟಿ, ಪರ್ಚೇಸ್ ಮಾಡಿರೋಂಥ ಲ್ಯಾಂಡ್. ಇದು ಡೈರೆಕ್ಟ್ ರಿಜಿಸ್ಟ್ರಿಗಿದೆ, ಕ್ಲಿಯರಾಗಿದೆ ನೋಡಿ. ಎಳ್ನೀರೆಲ್ಲ ಚೆನ್ನಾಗಿ ಬಿಡ್ತಿದೆ, ಫಲ ಎಲ್ಲ ಚೆನ್ನಾಗಿ ಕೊಡ್ತಿದೆ. ಸುತ್ತ ಅದ್ಬಸ್ತ್ ಮಾಡಿ ಮೆಶ್ ಫೆನ್ಸಿಂಗ್ನೇ ಹಾಕಿದ್ದಾರೆ. ಜಾಗ ತುಂಬ ಚೆನ್ನಾಗಿದೆ, ಫಲವತ್ತಾದಂಥ ಭೂಮಿ ಇದು. ವ್ಯವಸಾಯಕ್ಕೆ ಏನು ಬೇಕಾದ್ರೂ ಮಾಡ್ಬೋದು ವ್ಯವಸಾಯನ. ರೆಡ್ ಸಾಯಿಲು ಎಲ್ಲ ಡ್ರಿಪ್ ಮಾಡಿದ್ದಾರೆ, ಒಂದು ಬೋರ್ ಹಾಕ್ಸಿದ್ದಾರೆ. ನೀರು ಚೆನ್ನಾಗಿ ಬಂದಿದೆ ಇದರಲ್ಲಿ. ಸುತ್ತ ಅದ್ಬಸ್ಟ್ ಮಾಡಿ ಎಲ್ಲ ಕ್ಲೀನಾಗಿದೆ. ಜನರಲ್ ಪ್ರಾಪರ್ಟಿ. ಇವರು ಪರ್ಚೇಸಿಂಗ್ ಲ್ಯಾಂಡು, ಬೆಂಗಳೂರವ್ರ ಓನರು. ಈ ಓನರ್ಗೆ ನಾನೇ ಜಾಗ ತಗೊಟ್ಟಿದ್ದೀನಿ, ಇನ್ನೊಂದು ಬೇರೆ ಡೈರೆಕ್ಟ್ ಓನರ್. ನನಗೆ ಜಾಗ ತುಂಬ ಚೆನ್ನಾಗಿದೆ, 1 ಎಕರೆ 4 ಗುಂಟೆ. ಆದರೆ ಸ್ವಲ್ಪ ಖರಾಬು ಇರೋಂಗಿದೆ, ಜಾಸ್ತಿ ಬರ್ತದೆ ಇದು ಜಾಗ. ಏನು RTC ಏನದ ಅಷ್ಟಕ್ಕೆ ಮಾತ್ರ ಇದು ನೀವು ಅಮೌಂಟ್ ಕಟ್ಟಬೇಕು. ಜಾಗ ಮಾತ್ರ ತುಂಬ ಚೆನ್ನಾಗಿದೆ, ಚೌಕಟ್ಟಾಗಿದೆ. ಒಂದು ಬೋರ್ ಇದೆ, ನೀರು ಒಳ್ಳೆ ನೀರಿದೆ. ಸುತ್ತ ಬರೀ ಮೆಸ್ ಫೆನ್ಸಿಂಗ್ನೇ ಹಾಕ್ಸಿದ್ದಾರೆ. ಜಾಗ ಎಲ್ಲ ಚೆನ್ನಾಗಿದೆ, ಆದರೆ ವ್ಯವಸಾಯ ಮಾಡಲಿಲ್ಲ. ಸ್ವಲ್ಪ ವ್ಯವಸಾಯ ಮಾಡಿದ್ರಂತೂ ಜಾಗ ತುಂಬ ಚೆನ್ನಾಗಿದೆ. ಜಾಗದ ಬಗ್ಗೆ ಅಂತೂ ಮಾತಾಡೋಂಗಿಲ್ಲ. ಇವ್ರು ಬಂದು ರೈಟು 1.5 ಲಕ್ಷ ಹೇಳ್ತಾಯಿದ್ದಾರೆ. 1 ಗುಂಟೆಗೆ 1.5 ಲಕ್ಷ ಹೇಳ್ತಾಯಿದ್ದಾರೆ. ಅದರ ಕೂತ್ಕರ ಒಂದು ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯಬಲ್ ಆಗ್ಬೋದು, ಅತಿ ಜಾಸ್ತಿ ಇಲ್ಲ, ಸ್ವಲ್ಪ ಕಡಿಮೆ ಆಗುತ್ತೆ. ಜಾಗ ಮಾತ್ರ ತುಂಬ ಚೆನ್ನಾಗಿದೆ. ಬೆಂಗಳೂರಿಂದ ಇಲ್ಲಿಗೆ 118 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಂದ 30 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಂದ 30, ಬೆಂಗಳೂರಿಂದ 118 ಆಗುತ್ತೆ. ಜಾಗ ಮಾತ್ರ ತುಂಬ ಚೆನ್ನಾಗಿದೆ. ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆ. ಈ ಜಾಗ ಮಾತ್ರ ಒಳ್ಳೆ ಕ್ಲಾಸ್ ಒಂದು ಜಾಗ. ರೋಡ್ ಬಿಟ್ಟು ಬಂದು ಒಂದು 100 ಅಡಿ ಸಿಕ್ಕುತ್ತೆ. ವ್ಯವಸಾಯ ಮಾಡಿಲ್ಲ, ವ್ಯವಸಾಯ ಮಾಡಿದ್ರಂತೂ ಸೂಪರಾಗಿದೆ ಜಾಗ ಮಾತ್ರ. ಅದು ಬಸ್ ಮಾಡಿ ಎಲ್ಲ ಫಿನ್ಸಿಂಗ್ ಹಾಕಿ ಡ್ರಿಪ್ ಎಲ್ಲ ಮಾಡಿದ್ದಾರೆ ನೋಡಿ. ಇಲ್ಲಿ ಎಲ್ಲ ತೆಂಗಿನ ಮರಗಳಿಗೆಲ್ಲ ಡ್ರಿಪ್ ಮಾಡಿ ರೆಡಿ ಇದೆ ಜಾಗ. ಇವರು ಕೊಟ್ಬಿಡ್ತಾಯಿದ್ದಾರೆ. ಚಿಕ್ಕ ಫಾರ್ಮ್ ಹೌಸ್ ಮಾಡ್ಕೋರ್ಗೆ ಸೂಪರಾಗಿದೆ ಜಾಗ ನೋಡಿ. 1 ಎಕರೆ 4 ಗುಂಟೆ, 1.5 ಲಕ್ಷ ಹೇಳ್ತಾರೆ. ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ, ಆದರೆ ಜಾಸ್ತಿ ಇಲ್ಲ, ಸ್ವಲ್ಪ ಕಡಿಮೆ ಆಗುತ್ತೆ. ಮರಗಳೆಲ್ಲ ಚೆನ್ನಾಗಿದೆ. ಒಂದು 70 ಬರ್ತವೆ ತೆಂಗಿನ ಮರ, 70 ತೆಂಗಿನ ಮರ ಇದೆ.